ಈ ಮೂವಿ ರಿಲೀಸ್ ಆಗ್ತಾ ಇದೆ. ಸೂರಿ ಲವ್ಸ್ ಸಂಧ್ಯಾ. ಟ್ರೈಲರ್ ರಿಲೀಸ್ ಆಗಿನೇ ಸಂಧ್ಯಾ ಅನ್ನೋ ಹೆಸರು ತುಂಬಾ ಕಡೆ ಎಲ್ಲ ಕಡೆ ಹೋಗ್ತಿದೆ. ಸೂರ್ಯ ಆಗಿರ್ಲಿ, ಸಂಧ್ಯಾ ಆಗಿರ್ಲಿ. ಸಂಧ್ಯಾ ಯಾವ ರೀತಿಯಾಗಿ ಮೈಂಡಲ್ಲಿ ಉಳಿತಾರೆ ಜನರಿಗೆ. ಕಾಶಿನಾಥ್ ಅವ್ರ ಮಗನ ಸಿನಿಮಾ ಇಷ್ಟು ಚೆನ್ನಾಗಿ ಟ್ರೈಲರ್ ಇಷ್ಟು ಚೆನ್ನಾಗಿ ಬಂದಿದೆ. ಅದು ಉಪೇಂದ್ರ ಸರ್ ಹೇಳ್ದಂಥ ಮಾತುಗಳು ತುಂಬ ಜನಗಳಿಗೆ ಅದು ತಲುಪಿಬಿಟ್ಟಿದೆ ಆಲ್ರೆಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಸಿನಿ ಅಡ್ಡ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಮೀರಾ. ಇವತ್ತು ನಾವು ಒಂದು ಕ್ಯೂಟ್ ಆಗಿರುವಂಥ ಲವ್ ಸ್ಟೋರಿ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ. ಫುಲ್ ಸ್ಟೋರಿ ಅಂತ ತಿಳ್ಕೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಇನ್ನೇನು ಬರುವಂತಹ ಮಾರ್ಚ್ 6ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ, ಸೂರಿ ಲವ್ಸ್ ಸಂಧ್ಯಾ. ಸೊ ಇದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸೊ ನಮ್ಮ ಜೊತೆ ನಾಯಕ ಹಾಗೆಯೇ ನಾಯಕಿ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಸಂಧ್ಯಾ ಅಲಿಯಾಸ್ ಅಪೂರ್ವ ಅವ್ರ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ನಮ್ಮ ಕಾಶಿನಾಥ್ ಸರ್ ನೋಡಿದ ತಕ್ಷಣ ನಮ್ಗೆ ಅವ್ರದೇ ಜ್ಞಾಪಕ ಆಗುತ್ತೆ. ಓಕೆ, ಅವ್ರ ಮಗ ಅಭಿಮನ್ಯು ಅವರು ಇದ್ದಾರೆ. ಸೊ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ಲರೂ ಕೂಡ ಸಿನಿಮಾ ಇಂಡಸ್ಟ್ರಿ ಸಾಕಷ್ಟು ಲವ್ ಸ್ಟೋರಿಗಳು ಬಂದಿದೆ. ಸೂರಿ ಲವ್ ಸಂಧ್ಯಾ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿ ಜನರ ಮುಂದೆ ಬರ್ತಾರೆ? ಡಿಫ್ರೆಂಟ್ ಒಂದು ನಾನು ಹೇಳಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳಲ್ಲಿ ಇಷ್ಟು ಲವ್ ಸ್ಟೋರಿಗಳು ಬಂದಿದೆ. ಡಿಫ್ರೆಂಟ್ ನಾವು ಇನ್ನೇನು ಮಾಡೋದಕ್ಕಾಗಲ್ಲ. ಒಂದು ಗಂಡು ಒಂದು ಹೆಣ್ಣನ್ನ ಅಟ್ರಾಕ್ಟ್ ಆಗುತ್ತೆ, ಅಥವಾ ಒಂದು ಹೆಣ್ಣು ಒಂದು ಗಂಡಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಅದೇ ತರ ಇಲ್ಲೂ ಇರೋದು. ಬಟ್ ಏನಂತ ಹೇಳಿದ್ರೆ ಸೂರಿ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಸಂಧ್ಯಾ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಕತೆ ಟ್ರಾವೆಲ್ ಆಗುವಂತ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಇದನ್ನ ಏನೋ ಒಂಚೂರು ಬೇರೆ ಹೊಸತನ ನಾವು ಪ್ರಯತ್ನ ಮಾಡ್ಬೋದು ಅಷ್ಟೇ. ಬಿಟ್ರೆ ಲವ್ ಸ್ಟೋರಿ ಇನ್ನೇನು ಹೊಸ ಪ್ರಯತ್ನ. ಕಾಸ್ಟ್ಯೂಮ್ ತಗೊಂಡ್ರೆ ಫುಲ್ ಬ್ಲ್ಯಾಕ್ ಅಲ್ಲಿ ಅದ್ರ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ, ಅವಂದೇದು ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಅವ್ನು ಹೋಗ್ತಾನೆ. ಸೊ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಈ ತರ ಏನೋ ಒಂದು ಬೇರೆ ತರ ಮಾಡ್ಬೋದು. ಸೊ ಆ ಓವರ್ ಆಲ್ ಫ್ರೆಶ್ ಆಗಿ ಅನ್ಸೋಂತ ಒಂದಿಷ್ಟು ಕಲರಿಂಗ್ ನಮ್ಮ ಸಿನಿಮಾದಲ್ಲಿ. ಮೂವಿ ಮುಗಿಯೋಷ್ಟರಲ್ಲಿ ಸಂಧ್ಯಾ ಯಾವ ರೀತಿಯಾಗಿ ಮೈಂಡಲ್ಲಿ ಉಳಿತಾರೆ ಜನರಿಗೆ? ಟ್ರೈಲರ್ ರಿಲೀಸ್ ಆಗಿನೇ ಸಂಧ್ಯಾ ಅನ್ನೋ ಹೆಸರು ತುಂಬ ಕಡೆ ಎಲ್ಲ ಕಡೆ ಹೋಗ್ತಿದೆ. ಸೂರ್ಯ ಆಗಿರಲಿ, ಸಂಧ್ಯಾ ಆಗಿರಲಿ. ಅದು ಎಲ್ರಿಗೂ ಅಪ್ರೋಚ್ ಮಾಡ್ತಾ ಇದೆ, ಎಲ್ಲರನ್ನೂ ಥಿಯೇಟರಿಗೆ ಆಲ್ರೆಡಿ ಕರಿತಾ ಇದೆ. ನೋಡಿದವರೆಲ್ಲ ತುಂಬ ಜನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್, ರಿಲೇಟಿವ್ಸ್, ಈವನ್ ಫ್ರೆಂಡ್ಸ್, ಆಮೇಲೆ ಯಾರೇ ನೋಡಿರಲಿ ತುಂಬ ಚೆನ್ನಾಗಿದೆ, ಹೌದು ಕಾಶಿನಾಥ್ ಅವ್ರ ಮಗನ ಸಿನಿಮಾ ಇಷ್ಟು ಚೆನ್ನಾಗಿ ಟ್ರೈಲರ್ ಇಷ್ಟು ಚೆನ್ನಾಗಿ ಬಂದಿದೆ. ಅದು ಉಪೇಂದ್ರ ಸರ್ ಹೇಳ್ದಂಥ ಮಾತುಗಳು ತುಂಬ ಜನಗಳಿಗೆ ಅದು ತಲುಪಿಬಿಟ್ಟಿದೆ ಆಲ್ರೆಡಿ. ಸೊ ನನಗೆ ಅದು ಹೇಗೆ ಟ್ರೈಲರ್ ಇವಾಗ ಕಾಡ್ತಿದೆಯೋ ಸಿನಿಮಾನು ಹಾಗೆ ಕಾಡುತ್ತೆ ಅನ್ನೋ ನಂಬಿಕೆ ಕೊಡ್ತೀನಿ ನಾನು. ಕಾಡುತ್ತೆ ನಿಮಗೆ. ಮೋಸ್ಟ್ಲಿ ಸರ್ ಹೇಳ್ದಾಗಿನ್ನ 2-3 ಮಂತ್ಸ್ ಸರ್ಗೆ ಕಾಡ್ತಿದ್ದೆ ಅಂದರೆ ಒಂದಿನಾದ್ರೂ ಮಾಮೂಲಿ ಜನಗಳಿಗೆ ಕಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ಬೋದು. ಓಕೆ. ಸೊ ನಾರ್ಮಲ್ ಆಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಎಲ್ಲರೂ ಕೂಡ ನಟನೆಗೆ ಬಂದಾಗ ಅಥವಾ ಒಂದು ಬಿಗ್ ಸ್ಕ್ರೀನ್ ಹೀರೋಯಿನ್ ಕಾಣಿಸ್ಕೊಳ್ಳುವಾಗ ಬೇರೆ ಬೇರೆ ರೀತಿಯಾಗಿರೋ ಜವಾಬ್ದಾರಿಗಳನ್ನ ಹೊತ್ಕೊಂಡು ಬರ್ತಾರೆ. ನಿಮ್ಗೆ ಅಂದ್ರೆ ಒಂದ್ ಕಡೆ ಕಾಶಿನಾಥ್ ಸರ್ ಅವರ ಮಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋಂಥದ್ದು. ಸೊ ಎಲ್ಲರೂ ಕೂಡ ಅದೇ ಒಂದು ಅಟ್ರಾಕ್ಷನ್ ಆಗಿದೆ. ಸೊ ನೀವು ಯಾವ ರೀತಿಯಾಗಿ ಮ್ಯಾಚ್ ಮಾಡ್ಕೊಳ್ಳೋಕೆ ಹೋಮ್ ವರ್ಕ್ಗಳನ್ನ ಮಾಡಿದ್ರಿ? ನನ್ನ ಮ್ಯಾಚ್ ಮಾಡೋದಕ್ಕೆ ಅವ್ರೇನ್ ಮಾಡೋದಕ್ಕಾಗಿಲ್ಲ, ಅವ್ರನ್ನ ಮ್ಯಾಚ್ ನೀವು ಮಾಡಿದ್ರಾ? ಓಕೆ. ಸಿನಿಮಾಸ್ ಓಲ್ಡ್, ಸುಮಾರು ಸಿನಿಮಾಗಳು ಮಾಡಿದಾರೆ, ಲೆಜೆಂಡರಿ ಆರ್ಟಿಸ್ಟ್ ಅಂಡ್ ಡೈರೆಕ್ಟರ್. ಅದಕ್ಕೆ ಹೇಳ್ದೆ ಅಂದ್ರೆ ಕಾಶಿನಾಥ್ ಸರ್ ಅಂದ ತಕ್ಷಣನೇ ಅಫ್ಕೋರ್ಸ್ ಅದೇ ಬರುತ್ತೆ ಎಲ್ರಿಗೂ ಮೈಂಡ್ಗೆ, ಅಂತ ದೊಡ್ಡ ಡೈರೆಕ್ಟರ್ ಅಂಡ್ ಆಕ್ಟರ್ ಮಗ ಅಂತಂದ್ರೆ. ಸೊ ನೋಡುವಂತ ಆಡಿಯನ್ಸ್ ಕೂಡ ಹಾಗೆ ಚೇಂಜ್ ಆಗ್ತಾರಲ್ವಾ? ಸೊ ಅದಕ್ಕೆ ಇಲ್ಲ, ನನಗೇನಪ್ಪ ಅಂದ್ರೆ ಒಬ್ರ ಜೊತೆ ಮಿಂಗಲ್ ಆಗಕ್ಕೆ ಒಂದಿನ ಬೇಕಾಗುತ್ತೆ. ಅವ್ರ ಕೆಮಿಸ್ಟ್ರಿ ಏನು, ಅವ್ರು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಆ ಒಂದು ದಿನ ಮೋಸ್ಟ್ಲಿ ಹಾಗೆ ಅನ್ಸ್ಬೋದು ನಮಗೆ. ಹೇಗೋ ಕೆಲಸ ಮಾಡ್ಬೇಕಾದ್ರೆ ಹೇಗಿರ್ತಾರೋ ನಮ್ಮ ಜೊತೆ ಆ ಒಂದು ಮೈಂಡಲ್ಲಿ ಕೊರಿತಾನೆ ಇರುತ್ತೆ. ಯಾವ ಸಿನಿಮಾಗೆ ಹೋದ್ರೂ, ಹೊಸ ಪ್ರತಿಭೆ ಆದ್ರೂ, ಇಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿದ್ರು ನಮ್ಗೆ ಆ ಭಯ ಇದ್ದೇ ಇರುತ್ತೆ. ನಂಗೊಂದು ರವಿ ಸರ್ ಸಿನಿಮಾದಲ್ಲಿ ಆಗಿರಲಿ, ಶರಣ್ ಸರ್, ಎಲ್ಲರಿಗೂ ಒಂದು ಭಯ ಇರ್ತಿತ್ತು ನಂಗೆ ಫಸ್ಟ್ ಡೇ ಮಾತ್ರ ಹಿಂಗೋ ಏನು ಅಂತ ಹೇಳಿ. ಬಟ್ ಅವರೆಲ್ಲ ಪುಷ್ ಮಾಡ್ತಾ ಇದ್ರು. ಶರಣ್ ಸರ್ ಆಗಿರಲಿ, ರವಿ ಸರ್ ಆಗಿರಲಿ, ಸೂಪರ್ ಸಖತ್ತಾಗಿ ಮಾಡಿದೆ ನೋಡು, ಇದು ನೋಡ್ರಿ ಹೆಂಗೆ ನಮ್ಮ ಹುಡುಗಿ ಹಂಗೆ ಹೇಳಿದ ತಕ್ಷಣ ನಮಗೆ ಓ ಸಖತ್ತಾಗಿ ಮಾಡಿದ್ನ, ಈ ಥರ ಒಂದು ಭಯ ಇರುತ್ತೆ ಆ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ಬಟ್ ನಮ್ಮ ಹೀರೋಗಳೆಲ್ಲ ಹೆಂಗ್ ಪುಷ್ ಮಾಡ್ತಾರೆ ಅಂದರೆ ಹೀರೋಯಿನ್ಸ್ಗಳಿಗೆ ಒಂಚೂರು ತಪ್ಪಾದ್ರೂ ಪರವಾಗಿಲ್ಲ, ಏನ್ ಡೈರೆಕ್ಟ್ರ್ ಸರ್ ಇಂಥ ಹೀರೋಯಿನ ತಂದಿದ್ರ, ಹೆಂಗ್ ಸಖತ್ತಾಗಿ ಮಾಡಿಲ್ಲ ನಮ್ಮ ಹುಡುಗಿ,
ಈ ತರ ಹೇಳ್ದಾಗ ನಮ್ಗೆ ಓ ಚೆನ್ನಾಗಿ ಮಾಡಿದ್ವಿ. ನಾನು ಅವಾಗ ಮತ್ತೆ ಮನೆಗೆ ಹೋಗಿ ನಾನೇನ್ ಮಾಡ್ಬೇಕು, ಆಕ್ಚುಲಿ ನಾನು ಆಕ್ಟಿಂಗ್ ಕಲ್ತಿರೋದೆಲ್ಲ ಮಿರರ್ ಮುಂದೆನೆ. ಇವತ್ತಿನವರೆಗೂ ನಾನು ಯಾವ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಸಿನಿಮಾ ಬ್ಯಾಕ್ ಗ್ರೌಂಡ್ ಆಕ್ಟಿಂಗ್ನವ್ರು ಯಾರು ಇಲ್ಲ. ಓನ್ಲಿ ನಾನು ಮಿರರ್ ಮುಂದೆ, ಚಿಕ್ಕವನಿಲ್ಲಂದು ಅಷ್ಟೇನೆ, ಮಿರರ್ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದು ಮೀನ್ಸ್ ನನಗೆ ನಾನೇ ಏನೋ ಹೇಳ್ಕೊಳ್ಳೋದು, ಇಲ್ಲ ನಾನು ಡ್ಯಾನ್ಸ್ ಮಾಡೋದು, ಎಲ್ಲ ಮಿರರೇ ನಂಗೆ ಗುರು, ಮಿರರ್ ಮುಂದೆನೆ ಎಲ್ಲ ಮಾಡೋದು. ಸೊ ಆ ಥರ ಇದ್ದಾಗ ಇವ್ರ ಬಗ್ಗೆ ಸ್ವಲ್ಪ ನಂಗಿತ್ತು, ಕಾಶಿನಾ ಸರ್ ಮಗ ಹೇಗೆ ಏನು ಅಂತ ಹೇಳಿ. ಫಸ್ಟ್ ಡೇ ಫೋಟೋಶೂಟ್ ದಿನನೇ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಆ್ಯಕ್ಚುಲಿ ತುಂಬ ಅಂದರೆ ಇವಾಗ ಹೇಗಿದ್ದಾರೋ ನಿಮಗೆ ಹೇಗೆ ಅನ್ನಿಸ್ತಿದೆ, ಎಲ್ಲೂ ಕೂಡ ಅವರು ನನ್ನ ಕಾಶಿನಾ ಸರ್ ಮಗ ಹಾಗೆ ಈಗ ಆ ಥರದ್ದು ಏನಿಲ್ಲ. ಫಸ್ಟ್ ಡೇನು ನಂಗೆ ಹಂಗೆ ಅನಿಸಿದ್ದು, ಒಂಚೂರು ಏನು ಆ್ಯಟಿಟ್ಯೂಡ್ ಇಲ್ಲ, ತುಂಬ ನಾರ್ಮಲ್ ಆಗಿದ್ರು. ನಂಗೆ ನಿಜವಲ್ಲೂ ತುಂಬ ಖುಷಿ ಆಯಿತು. ಆ ಕೆಮಿಸ್ಟ್ರಿ ಅಂದರೆ ಇವತ್ತು ನಾವು ಫ್ರೆಂಡ್ಸ್ ಥರ ಹೆಂಗೆ ಇಲ್ಲಿ ಇದೀವೋ ಅದು ಸಿನಿಮಾದಲ್ಲಿ ಕಾಣಿಸುತ್ತೆ. ಆ ಕೆಮಿಸ್ಟ್ರಿಯಲ್ಲಿ ವರ್ಕ್ ಆಗಿದೆ. ಲವ್ ಸ್ಟೋರಿ ಸಡನ್ ಆಗಿ ಹಂಗೆ ವರ್ಕ್ ಆಗಲ್ಲ. ಆ ಬಾಂಡಿಂಗ್ ಇರಬೇಕು, ಆ ಕೆಮಿಸ್ಟ್ರಿ ಇರಬೇಕು, ಅವಾಗಲೇ ನಿಮಗೆ ಆ ಥರದೊಂದು ಅಷ್ಟು ದಿನ ಶೂಟ್ ಇರುತ್ತೆ ನಮಗೆ. ಆ ಶೂಟ್ನ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಬಾಂಡಿಂಗ್ ಇರಬೇಕು, ಅದರ್ವೈಸ್ ಆಗೋದಿಲ್ಲ ಅದು. ಖಂಡಿತ. ಎಸ್. ಅಂಡ್ ನಾನು ಇವಾಗ ಪ್ರತಾಪ್ ಅವ್ರ ಜೊತೆ ಮಾತಾಡುವಾಗೆಲ್ಲ ಕೇಳ್ತಾ ಇದ್ದೆ, ಅವರು ನೀವು ಚಿಕ್ಕ ವಯಸ್ಸಿಂದ ಫ್ರೆಂಡ್ ಅಂತ ಹೇಳ್ತಾ ಇದ್ರು. ತುಂಬಾ ಅಂದ್ರೆ ಅಭಿ ಅವರು ತುಂಬಾ ಸಾಫ್ಟು ಈ ರೀತಿಯಾಗೆಲ್ಲ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಒಂದು ಮೂಮೆಂಟಲ್ಲಿ ನಾನು ಸಿನಿಮಾಗೆಲ್ಲ ಬರೋದು ಅಷ್ಟು ಓಕೆ ಅಂತ ಅನ್ಸಲ್ಲ ಅಂತ ಹೇಳ್ತಾ ಇದ್ದಿದ್ದೆ. ಬಟ್ ಸಿನಿಮಾಗೆ ಬರಬೇಕು ಅಂತ ಹೇಗೆ ಅನಿಸಿದ್ದು? ಆ್ಯಂಡ್ ಇವಾಗ ಆಲ್ರೆಡಿ ಒಂದು 3-4 ಸಿನಿಮಾಗಳನ್ನ ಮಾಡಿಬಿಟ್ಟಿದ್ದೀರಾ. ಸೊ ಇವಾಗ ಹೇಗೆ ಅನಿಸುತ್ತೆ ಈ ಸ್ಟೇಜಿಗೆ ಬಂದಮೇಲೆ? ಆ್ಯಂಡ್ ಉಪೇಂದ್ರ ಸರ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನನ್ಸುತ್ತೆ? ಸಿನಿಮಾ ಆ್ಯಕ್ಚುಲಿ ಮೊದಲು ಇರಲಿಲ್ಲ, ಸಿನಿಮಾ ಬರಬೇಕು ಅಂತ ಇರಲಿಲ್ಲ. ಕ್ರಿಕೆಟ್ ಆಡಬೇಕು ಅಂತಿದ್ದೆ, ಕ್ರಿಕೆಟ್ ಹಿಂದೆ ಸುಮಾರು ಒಂಥರ ಓದ್ತಾ ಇದ್ದೆ. ಸೊ ಫೈನಲ್ ಇಯರ್ ಆದಮೇಲೆ ಎಲ್ಲರಿಗೂ ಒಂದು ಟರ್ನಿಂಗ್ ಪಾಯಿಂಟ್, ಕ್ರಿಕೆಟಿಗೂ ಒಂದು ವಯಸ್ಸು ಅಂತ ಇರುತ್ತೆ. ಫೈನಲ್ ಇಯರ್ ಆದ್ಮೇಲೆ ನೀವೇನು ಅಂತ ದೊಡ್ಡ ಸಾಧನೆ ಕಷ್ಟ, ಏಜ್ ಲಿಮಿಟ್ಸ್ ಇರುತ್ತೆ. ಸೊ ಅದಾದ್ಮೇಲೆ ನಾನು ಯೋಚನೆ ಮಾಡಬೇಕಾದಾಗ ನನಗೆ ಅನಿಸಿದ್ದು ಸಿನಿಮಾ. ಯಾಕಂದ್ರೆ ಅಂಟಿಲ್ ಫಸ್ಟ್ ಇಯರ್ ನಾವು ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ದೂರ, ಸಿನಿಮಾ ಅಂದ್ರೆ ದೂರ. ನಾನು ಯಾವ ಶೂಟಿಂಗ್ಸ್ ಮಾಡ್ಕೊಂಡು ಅಟೆಂಡ್ ಮಾಡಿಲ್ಲ, ಅವ್ರು ಯಾವತ್ತೂ ಒತ್ತಾಯ ಮಾಡಿಲ್ಲ ನನಗೆ ಒಂದು ಶೂಟಿಂಗ್ ಅಟೆಂಡ್ ಮಾಡಿಲ್ಲ, ಕಲ್ತ್ಕೊಂಡು ನಾನು ಏನ್ ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡೋರು ಯಾವಾಗ. ಬಟ್ ಫೈನಲ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಓಕೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ಏನು ಆಗುತ್ತೆ, ಅದು ಫ್ಲಾಪ್ ಶೋ ಆಗುತ್ತೆ, ನೆಕ್ಸ್ಟ್ ವರ್ಷ ಡ್ಯಾನ್ಸ್ ಚೆನ್ನಾಗಿ ಕಲಿಬೇಕು, ಬರೀ ಡ್ಯಾನ್ಸ್ ಕಲಿತಿಲ್ಲ. ಅದು ನಾನು ಸಿನಿಮಾಗೆ ಬರಬೇಕು ಅನ್ನೋ ಇದು ನನಗೆ ಇರಲಿಲ್ಲ. ಅದಾದ್ಮೇಲೆ ಮ್ಯಾಡ್ ಆರ್ಟ್ಸ್ ಮಾಡ್ತಿದ್ವಿ, ಮ್ಯಾಡ್ ಆರ್ಟ್ಸ್ ಪಿಚ್ ಹೋಗ್ತಿದ್ವಿ, ಸುಮಾರು ಫೆಸ್ಟ್ಗಳೆಲ್ಲ ಹೋಗಿ ಮಾಡ್ತೀವಿ. ಸೊ ಫೈನಲ್ ಇಯರ್ ಆದ್ಮೇಲೆ ಓಕೆ ಕ್ರಿಕೆಟ್ ಇಲ್ಲ, ಕ್ರಿಕೆಟ್ ಆ ಏಜ್ ಆದ್ಮೇಲೆ ಕಷ್ಟ. ನನ್ನ ಒಂದು ವಿಡಿಯೋ ಕೋಲ್ ಟ್ಯಾಲೆಂಟ್ಸ್ಗೆ ಪ್ಲಸ್ ಅದ್ರ ಜೊತೆ ಇನ್ನೇನು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕ್ರಿಕೆಟ್ನ ಹೀಗೆ ಬಿಟ್ಟೆ, ಡಿಸೈಡ್ ಮಾಡಿಬಿಟ್ಟೆ. ಸ್ಟಡೀಸ್ ವೈಸ್ ನಾನು ಅಷ್ಟು ಅಕಾಡೆಮಿಕಲಿ ಇಲ್ಲ. ಸುತ್ತಮುತ್ತ ಇರೋ ಫ್ರೆಂಡ್ಸ್ಗಳೆಲ್ಲರೂ 70-80 ಈ ಥರ ತಗೊಳ್ಳೋರು, ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇವಾಗ ಸೆಟ್ ಆಗಿದೆ. ಅವರ ಸಹಾಯದಿಂದ ಒಂದು ಬ್ಯಾಕ್ ಇಟ್ಕೊಂಡೆ ಏನೋ ಒಂದು ಪಾಸ್ ಆಗ್ಬಿಟ್ಟು. ಸೊ ನಮ್ಮ ತಾಯಿ ಇದ್ದವರು ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. 15 ಲಕ್ಷ ನಾನು ವಾಪಸ್ MBA ಮಾಡಿ ಒಂದು ಕೆಲಸದಲ್ಲಿ ದುಡಿತೀನಿ ಅನ್ನೋ ನಂಬಿಕೆ ನನಗಿದೆ. ಲಾಸ್ಟ್ ಬೆಂಚರ್ ಸೇಲ್ ಈ ತರ ಬಂದು ಕುತ್ಕೊಳ್ಳೋದು ಅನ್ಸುತ್ತೆ ಅಲ್ವಾ? ಓಕೆ, ಈಗ ಸಿನಿಮಾ ಕಡೆ ನೋಡೋಣ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡೋಣ ಅಂತ. ನೋಡಿ, ಕಡಿಮೆ ಮಾರ್ಕ್ಸ್ ತಗೊಂಡ್ವಿ ಅಂತ ಯೋಚನೆ ಮಾಡಬಾರ್ದು. ಕ್ರಿಯೇಟಿವ್ ಮೈಂಡ್ ಇದ್ದವರು ಪುಸ್ತಕದ ಹುಳ ಆಗಲ್ವಂತೆ ಅಲ್ವಾ? ಹೆಂಗೆ ಯೋಚನೆ ಮಾಡ್ಬೇಕು. ಓಕೆ, ಕಡೆ ಇದಾದ್ರೆ ಹೇಗೆ ಅಂತ ಅಪ್ಪನ ಹತ್ರ ಮಾತಾಡೋಣ. ಬಟ್ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನನ್ಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಅಪ್ಪ ಥಿಯೇಟರ್ ಮಾಡುವಂತ ತುಂಬಾ ಡೀಪ್ ಥಿಯೇಟರ್ ಅಲ್ಲಿ ನೀನಾಸಂದು ನಮ್ಮ ಊರಲ್ಲಿ ನಮ್ಮ ಅಪ್ಪನ ಕಸಿನ್ ಇದ್ರು, ನೀನಾಸಂ ನಮ್ಮ ಸುತ್ತಮುತ್ತ. ಸೊ ಅಲ್ಲಿಂದ ನೀನಾಸಂದು ಅಪ್ಲಿಕೇಶನ್ ತರಿಸ್ಬಿಟ್ಟಿದ್ವಿ. ಬಟ್ ಯಾರೋ ಒಂದಿಷ್ಟು ಜನ ಅಪ್ಪನ ಹತ್ರ ಡಿಸ್ಕಸ್ ಮಾಡಿದಾಗ ಅಪ್ಪಂಗೂ ಅದು ಅನಿಸ್ತು, ತುಂಬಾ ಇಂಟೆನ್ಸ್ ಆಗಿ ಹೋಗ್ಬಿಡ್ತಾರೆ ಆಕ್ಟಿಂಗ್ ವೈಸ್ ಆಗಲಿ, ಇದ್ರ ವೈಸ್ ಆಗಲಿ, ನೀನಾಸಂನಲ್ಲಿ ಅಷ್ಟು ಬೇಡ, ಸಾಮಾಜಿಕವಾಗಿ ಏನಾರ ಮಾಡುವಂತ ನಾಟಕ ಅದು ಇದು ಆ ಥರದಲ್ಲಿ ಸೇರು ಅಂತ. ಆಮೇಲೆ ಇದಾಯ್ತು. ಆ್ಯಂಡ್ ನನಗೂ ನಾನು ಒಟ್ಟು ಕುಟುಂಬ 15 ಜನ ಬಿಟ್ಟು ಅಲ್ಲಿ ಆಕ್ಚುಲಿ 2 ವರ್ಷ ನೀನಾಸಮ್ಮು, ಆಮೇಲೆ 1 ವರ್ಷ ತಿರುಗಾಟ ಆಗಿದೆ.
3 ವರ್ಷ ಫ್ಯಾಮಿಲಿ ಬಿಟ್ಟು ಹೋಗುವಷ್ಟು ನನಗೂ ಇರ್ಲಿಲ್ಲ. ಅಷ್ಟೊತ್ತಿಗೆ ಅಭಿನೇತ್ರಂಗ ಗೊತ್ತಾಗುತ್ತೆ. ಸೊ ಅಭಿನೇತ್ರಂಗ ಸೇರ್ತೀನಿ. ಅಭಿನೇತ್ರಂಗ ಆದ್ಮೇಲೆ ಡಿಸೈಡ್ ಎಸ್ ಅಲ್ಲೆಲ್ಲ ಮಾಡಾದ್ಮೇಲೆ ಇದಾದ್ಮೇಲೆ ಈಗ ಆಕ್ಟಿಂಗ್ ಕಡೆ ನನಗೆ ಜಾಸ್ತಿ ಅನ್ಸಿದ ಮೇಲೆ ಬೇರೆಯವರು ಹೇಳೋ ಥ್ರೂ ನಾನು ಅದನ್ನ ಕರ್ಕೊಂಡ ಮೇಲೆ ಅದಕ್ಕೆ ಓಕೆ. ಅಂಡ್ ಅಪೂರ್ವ, ಇವಾಗ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಕೆರಿಯರ್ ಹೇಗೆ ಸ್ಟಾರ್ಟ್ ಮಾಡಿದ್ರು ಏನು ಅಂತ. ಸೊ ಈ ಒಂದು ಸಿನಿಮಾದಲ್ಲಿ ನಾವು ಸಂಧ್ಯಾ ಅವ್ರನ್ನ ಹೇಗೆ ನೋಡ್ಬೋದು ಡಿಫ್ರೆಂಟ್ ಆಗಿ ನಿಮ್ಮ ಹಳೆ ಮೂವಿಗಳಿಗೆ ಕಂಪೇರ್ ಮಾಡಿದ್ರೆ? ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ನೋಡ್ಬೋದು ಅಂತ? ಒಂದೊಂದು ಸಿನಿಮಾನು ನನಗೆ ಡಿಫ್ರೆಂಟ್ ಗೆಟಪ್ ಆಗಿರ್ಬೋದು, ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿರ್ಬೋದು, ಅವಳ ಫುಲ್ಲು ಕಾಸ್ಟ್ಯೂಮ್ಸಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಹಂಗೆ ನೋಡೋಕೋದ್ರೆ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಒಂದೊಂದು ಸಿನಿಮಾ ಒಂದೊಂದು ಥರ ಹೇಳ್ತಾರೆ ಡೈರೆಕ್ಟರ್ಗಳು, ನೀ ಪಾತ್ರಕ್ಕೆ ಸೂಟ್ ಆಗ್ತೀಯಾ, ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯಾ ಅಂತ ಹೇಳಿ. ಸೊ ಹಂಗೆ ನೋಡೋಕೋದ್ರೆ ಇದು ಬೇರೆ ಸಿನಿಮಾಗಳಿಗಿನ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಇವತ್ತು ಕಾಲೇಜ್ಗೆ ಹೋಗೋ ಹುಡುಗರಿಗೆ ಕನೆಕ್ಟ್ ಆಗೋವಂಥದ್ದು, ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಅವಳು ಇಡೀ ಸಿನಿಮಾದಲ್ಲಿ ಚೂಡಿದಾರದಲ್ಲೇ ಇರ್ತಾಳೆ. ಅದೊಂದು ಗೆಟಪ್, ಅದು ಅವಳು ಇದೇ ಥರ ಇರಬೇಕು ಅಂತ ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರ ಇದರಲ್ಲಿ. ಅದ್ರಲ್ಲಿ ಒಂದು ಬೊಟ್ಟು ಇಟ್ಕೊಂಡಿರ್ತಾಳೆ, ಆಮೇಲೆ ಜಡೆ ಹಾಕ್ತಾಳೆ. ಸೊ ಈ ಥರದ್ದೆಲ್ಲ ಅವಳ ಕ್ಯಾರೆಕ್ಟರ್ಗಳು. ಅವಳೊಂಥರ ಪ್ರೀತಿಗೆ ತುಂಬ ಬೆಲೆ ಕೊಡುವಂಥ ಹುಡುಗಿ ಅವಳು. ಏನೇ ಆಗಿದ್ರು ಪರವಾಗಿಲ್ಲ, ಅವಳ ಹತ್ರ ಎಷ್ಟು ಆಸ್ತಿ ಇದ್ರು ಏನೇ ಇದ್ರು ಪ್ರೀತಿ ಅಂತ ಒಂದ್ಸಲ ಮಾಡಿದ್ಮೇಲೆ ಆ ಪ್ರೀತಿ ಸಾಯೋವರೆಗೂ, ಇಲ್ಲ ಅವಳು ಸಾಯೋವರೆಗೂ, ಇಲ್ಲ ಅವ್ನು ಸಾಯೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಅದು ಕಾಯೋವಂಥದ್ದು ಅವಳ ಕೆಲಸ. ಸೊ ಅಷ್ಟು ಬೆಲೆ ಕೊಡ್ತಾಳೆ ಪ್ರೀತಿಗೆ, ಆ ಥರ ಕ್ಯಾರೆಕ್ಟರ್. ಓಕೆ, ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ಬೋದು. ಅಂಡ್ ಇವಾಗಿನ ಜನತೆಗೆ ಅದು ಬೇಕಾಗಿರುವಂತ ಮೆಸೇಜ್ ಅಂತ ಅನ್ಸುತ್ತೆ. ಮೆಸೇಜ್ ಅಂತ ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ಒಬ್ಬೊಬ್ರು ಲೈಫಲ್ಲೂ ಒಂದೊಂದು ಸ್ಟೋರಿ ಇರುತ್ತೆ, ಏನೋ ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿ ಏನೋ ಒಂದು ಆಗುತ್ತೆ. ಸೊ ಆ ಥರದ್ರಲ್ಲಿ ಸೂರಿ ಮತ್ತೆ ಸಂಧ್ಯಾ ಬೇರೆ ಸ್ಟೋರಿ. ಇದರಿಂದ ಏನು ಮೆಸೇಜು ಏನೋ ಕೊಡ್ತೀವಿ ಆ ಥರ ಏನು ಹೇಳಕ್ಕಾಗಲ್ಲ. ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಒಂದು ಸಿನಿಮಾ ತುಂಬಾ ಚೆನ್ನಾಗಿರುವಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಓಕೆ, ಅಭಿ ಅವರೇ, ಒಂದು ಸರಿ ನಾನು ಒಂದು ರಿಯಾಲಿಟಿ ಶೋ ನೋಡುವಾಗ ಉಪೇಂದ್ರ ಸರ್ ನಿಮ್ಮ ತಂದೆ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ಒಂದು ಮಾತು, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಅಂತ ಹೇಳಿ ನಿಮ್ಮ ತಂದೆಯವ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಇವಾಗ ನಿಮ್ಗೆ ಸಿನಿಮಾದಲ್ಲಿ ಯಾರು ಆ ರೀತಿ ಗುರುಸ್ಥಾನವನ್ನು ತುಂಬುತ್ತಾ ಇದ್ದಾರೆ? ಸೊ ನೀವು ಯಾರನ್ನ ಜ್ಞಾಪಕ ಮಾಡ್ಕೊಳಕ್ ಇಷ್ಟಪಡ್ತೀರಾ ಈ ಟೈಮಲ್ಲಿ? ಎವ್ರಿ ಸಿನಿಮಾ ನಾನು ಹೇಗಂತ ಹೇಳಿದ್ರೆ, ನನ್ನ ಡೈರೆಕ್ಟರ್ನ ನಾನು ಗುರು ಅಥವಾ ಏನೇ ಇರ್ಬೋದು, ಐ ಜಸ್ಟ್ ಗೋ ಆ್ಯಂಡ್ ಸಬ್ಮಿಟ್ ಹಿಮ್. ಯಾಕಂದರೆ ಒಂದ್ಸತಿ ನಾನು ಒಂದು ಕಥೆನ ಓಕೆ ಮಾಡಿ ಅದನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹೀಲ್ ಬಿ ದ ಕ್ಯಾಪ್ಟನ್ ಶಿಪ್ ಅಥವಾ ನನ್ನ ಪೂರ್ತಿ ಈ ನನ್ನ ಅವರು ಅಂದ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್ ಒಳಗೆ ನಾನು ಹೋಗಬೇಕು ಅಂತ ಹೇಳಿದ್ರೆ ನಾನು ನನ್ನ ಪೂರ್ತಿ ಸಬ್ಮಿಷನ್ ಅವ್ರಿಗೆ ಕೊಡಬೇಕು. ನಾನು ಆ ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದ್ಸತಿ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ತಲೆ ಒಳಗೆ ಒಂದಿಷ್ಟು ಹುಳ ಓಡ್ತಾ ಇರುತ್ತೆ. ಆ ಹುಳನ ಅವರು ಕೊರಿತಾ ಇರ್ತೀನಿ. ಅವಳು ಯಾಕೆ ಹೀಗಿರ್ತಾನೆ, ಯಾಕೆ ಹಿಂಗ್ ಮಾಡ್ತಾನೆ, ಹೆಂಗಿರ್ತಾನೆ, ಏನ್ ಮಾಡ್ತಾನೆ. ನನಗೆ ಆದಷ್ಟು ಅವ್ರು ಅನ್ಕೊಂಡಿರೋದು ಇನ್ನ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋ ಆಸೆ ಅಷ್ಟೇ. ಆ ತರ ಜಸ್ಟ್ ಡೈರೆಕ್ಟರ್ ಇಸ್ ಸಬ್ಮಿಟ್ ಆಗಿದೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಉಪೇಂದ್ರ ಸರ್ಗೂ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ. ಸೊ ಯಾಕಂದರೆ ನಿಮ್ಮ ತಂದೆ ಜೊತೆ ಅವ್ರು ಚೆನ್ನಾಗಿ ಕ್ಲೋಸ್ ಇರೋದ್ರಿಂದಾಗಿ. ಸೊ ಈ ಸಿನಿಮಾಗೆ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ತು ಆ್ಯಂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಟೈಮಲ್ಲಿ? ಅವರು ನಮ್ಮ ತಂದೆ ಜೊತೆ ಇದ್ದಾಗ ನಮಗೆ 3-4 ವರ್ಷ ಮಗು ಓಡಾಡ್ಕೊಂಡಿರ್ತಿದ್ದೆ, ಏನೋ ಮಾಡ್ತಿದ್ದೆ. ನಾನು ಎತ್ಕೊಂಡು ಹೋಗೋರು, ಎತ್ಕೊಂಡ್ ಬರೋರು. ನಾನ್ ಸ್ವಲ್ಪ ಮನೆ ಅಂದ್ರೂ ಮನೆಯಲ್ಲಿ ಬೆಳೆದು ಕಮ್ಮಿ. ಅವರು ಇವರು ಎತ್ಕೊಂಡು ಹೋಗ್ಬಿಡೋರು, ಮಾತಾಡ್ಸ್ಕೊಂಡು ಇದು ಮಾಡ್ಬಿಡೋರು. ನಾನು ಅವ್ರ ಜೊತೆ ಹೋಗ್ಬಿಡ್ತಿದ್ದೆ. ಆಚೆ ಕಡೆ ಬೆಳೆದಿದ್ದೆ ಜಾಸ್ತಿ. ಆತರ ಇದ್ದಾಗ ನನಗಿರುವಂತ ಒಂದು 2-3 ಉಪೇಂದ್ರ ಸರ್ ಜೊತೆ ನೆನಪು. ನನ್ ಒಂದು ಇದು ಕ್ರಿಕೆಟ್ ನಾನು ಹಂಚ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಯಾವಾಗ ನಾನು ಸೇರಿಸ್ಕೊಡಲ್ಲ ಇತ್ತ ಬರ್ತೀನಿ, ಅವ್ರು ನೋಡಿದವರು ಕರ್ಕೊಂಡು ಹೋಗಿ ಯಾಕ ಸೇರಿಸ್ಕೊಡೋ ಅಂತ ಒಂದು ಆವಾಜ್ ಹಾಕ್ಬಿಟ್ಟು ನಾನು ಸೇರಿಸ್ತಾರೆ. ಸೊ ಆ ಥರ 1-2 ನೆನಪು. ಅವ್ರ ಜೊತೆ TVS ಅಲ್ಲಿ ಓಡಾಡಿದ್ದು 1-2 ನೆನಪಿದೆ. ಅವರ ಹಳೆ ಮನೆಗೆ ಹೋಗಿದ್ದು ನೆನಪಿದೆ. ಚಿಕ್ಕ ನೆನಪು. ಬಟ್ ಸಿನಿಮಾ ಆಕ್ಟಿವಿಟೀಸ್ ಇದರಲ್ಲಿ ಅಷ್ಟು ಆ ವಯಸ್ಸಲ್ಲಿ ನನಗೇನು ಇಲ್ಲ. ಆ ನೆನಪುಗಳು ಯಾರು ಅಷ್ಟು ಇಲ್ಲ. ಅವರೆಲ್ಲ ವರ್ಕ್ ಮಾಡ್ತಿದ್ದಿದ್ದು ನೆನಪಿದೆ. ಆಚೆ ಕಡೆ ಕಟ್ಟೆ ಕೂತ್ಕೊಂಡು ಮಾಡ್ತಿದ್ರು, ಆಫೀಸು ಮೇಲ್ಗಡೆ ಆಫೀಸ್ ಎಲ್ಲ.
ಅದ್ ಬಿಟ್ರೆ ಬೇರೆ ಅಂತ ನೆನ್ಪಿಲ್ಲ. ಓಕೆ, ವೆರಿ ನೈಸ್. ಆ್ಯಂಡ್ ಅಪೂರ್ವ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಯಾಕೆ ಸಂಧ್ಯಾನ ಆ್ಯಂಡ್ ಸೂರ್ಯ ಅವ್ರನ್ನ ನೋಡಕ್ ಬರಬೇಕು ಜನ ಅಂತ? ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಅಂತ ಮಾಡಿದಂತಹ ಸಿನಿಮಾ. ಅಂದರೆ ನಾವು ಈ ಸಿನಿಮಾ ಇಷ್ಟು ದೊಡ್ಡ ಟ್ರೇಲರ್ ಲಾಂಚಿಗೆ ಇಷ್ಟೊಂದು ದೊಡ್ಡ ಸದ್ದು ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದು. ಸೊ ಇವತ್ತು ಇದು ಓನ್ಲಿ ಟ್ರೇಲರಿಂದನೇ ತುಂಬ ಜನಗಳ ಪ್ರೀತಿನ ಆಲ್ರೆಡಿ ಗಳಿಸಿದೆ. ಆಮೇಲೆ ಉಪೇಂದ್ರ ಸರ್ ಹೇಳಿದಂಥ ಮಾತಿಗೆ ತುಂಬ ಜನ ಏನಾಗ್ಬೋದು, ಯಾಕೆಂದರೆ ಆಲ್ರೆಡಿ ಉಪೇಂದ್ರ ಸರ್ ನೋಡಿದ್ದಾರೆ. ಉಪೇಂದ್ರ ಸರೇ ಹೀಗೆ ಹೇಳಿದರು ಅಂದರೆ ಇನ್ನೇನಿರ್ಬೋದು ಸಿನಿಮಾದಲ್ಲಿ ಅನ್ನೋದಿದೆ. ಬಟ್ ಒಂದು ಒಳ್ಳೆ ಖುಷಿ ಆಗುವಂತಹ 2 ಗಂಟೆ ಕುತ್ಕೊಂಡು ಥಿಯೇಟ್ರಲ್ಲಿ ನೋಡೋರಿಗೆ ಎಲ್ಲೂ ಬೋರ್ ಆಗದೆ 20 ಮಿನಿಟ್ಸ್ ಸರ್ ಹೇಳ್ದಾಗೆ ಕ್ಲೈಮ್ಯಾಕ್ಸು ನೀವು ಎಲ್ಲೂ ಅಲ್ಲಾಡಲ್ಲ, ಆ ಥರ ಸಿನಿಮಾ ನೋಡ್ತೀರಾ ಥಿಯೇಟರಲ್ಲಿ. ಆ ಕ್ಲೈಮ್ಯಾಕ್ಸೇ ನಿಮಗೆ ಇಡೀ ಸಿನಿಮಾ ಖುಷಿ ಕೊಡುತ್ತೆ, ಅಷ್ಟು ಮಜವಾಗಿದೆ. ಸೊ ಎಲ್ಲರೂ ಖುಷಿ ಪಡ್ತೀರಾ. ಒಂದು ಒಳ್ಳೆ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಓಕೆ. ಆ್ಯಂಡ್ ನೀವು ಆ ಸಿನಿಮಾ ನಡೆಯುವಂಥ ಎಂಟೈರ್ ಟೈಮಲ್ಲಿ ಯಾವ ಒಂದು ಗಳಿಗೆನೆ ತುಂಬ ಜ್ಞಾಪಕ ಮಾಡ್ಕೋತೀರಾ ಏನಾದರೂ? ಎವ್ರಿ ಡೇ ಆಗ್ತಾ ಇದೆ. ಮದ್ದೂರು ಮಾಡಿದ್ದಾಗಲಿ, ಕೋಲಾರ ಮಾಡಿದ್ದಾಗಲಿ, ಬ್ಯಾಂಗ್ಳೂರಿಗೆಲ್ಲ ಮಾಡಿದ್ದಾಗಲಿ ತುಂಬಾ ಸ್ಪೆಷಲ್ ಅನ್ಸೋದು ಕಾಶಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕಾಶಿ ವಿಸಿಟ್ ಮಾಡಿ ಪಾಸಿಟಿವ್ ಎನರ್ಜಿ ಫೀಲ್ ಮಾಡಿದ್ದು. ಅಂಡ್ ಅಲ್ಲಿನ ಶೂಟ್ ಸೀಕ್ವೆನ್ಸಸ್ ಎಲ್ಲದೂ ತುಂಬಾ ಒಂಥರ ಖುಷಿ ಕೊಡುತ್ತೆ. ಅಂಡ್ ತುಂಬಾ ಒಂಥರ ಪೇಂಟಿಂಗ್ ತರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಒಂದಿಷ್ಟು. ಆ ಬ್ರಿಡ್ಜ್ ಮೇಲೆ ನಾವು ಮಾಡಿದ್ದು, ಆಮೇಲೆ ಟ್ರೈಲರ್ ಅಲ್ಲಿ ಆ ಸನ್ಸೆಟ್ ನೀವು ನೋಡ್ತೀರಾ, ಒಂದಿಷ್ಟೆಲ್ಲ ಗಂಗಾ ಸ್ನಾನ ಶೂಟ್, ಗಂಗಾ ಆರತಿ. ಸಾರಿ, ಒಂದ್ ಮರ್ತ್ಬಿಟ್ಟೆ, ನಾನು ಕ್ವಶನ್ ಕೇಳಬೇಕಿತ್ತು. ವಿಲನ್ ಪಾತ್ರಕ್ಕೆ ಫಸ್ಟ್ ನಿಮ್ಮನ್ನ ಮಾಡಬೇಕು ಅಂತ ಐಡಿಯಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಆಮೇಲೆ ಅದೆಲ್ಲ ಮಾತುಕತೆಯಾಗಿ ನೀವು ಹೀರೋ ಆದ್ರಿ, ಪ್ರತಾಪ್ ಅವ್ರನ್ನ ವಿಲನ್ ಮಾಡಿದ್ರು ಅಂತ. ನೆಕ್ಸ್ಟ್ ಅದೇ ತರ ವಿಲನ್ಗೆ ಏನಾದ್ರು ಆಫರ್ ಬಂದ್ರೆ ಹೋಗ್ತೀರಾ? ಇದು ವಿಲನ್ಗೋಸ್ಕರನೇ ನಾನು ಹೋಗಿದ್ದೆ. ಸೂರ್ಯ ಆಗ್ಬೇಕಾಗಿರೋದಕ್ಕೆ ಓಕೆ. ಐ ಆಮ್ ಆಲ್ವೇಸ್ ಓಪನ್ ಟು ಕ್ಯಾರೆಕ್ಟರ್ಸ್. ನನಗೆ ಒಂಚೂರು ಇಷ್ಟ ಆಗ್ಬೇಕಷ್ಟೇ. ಅಂದ್ರೆ ಹೀರೋ ಅಂತಾನೆ ಸಿಗ್ಬೇಕು ಅಂತಿಲ್ಲ, ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂತ ಹೇಳ್ತೀರಾ? ಎಸ್. ಓಕೆ. ಅಂಡ್ ಫೈನಲ್ ಆಗಿ ಏನ್ ಹೇಳ್ತೀರಾ ಜನರಿಗೆ? ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಸಿನಿಮಾ ಸೂರ್ಯ ಲವ್ ಸಂಧ್ಯಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಥಿಯೇಟರ್ ಸಿನಿಮಾ ನಮ್ಮ ಜೊತೆ ನೋಡೋ ಮೂಲಕ ನಮ್ಮ ಟೀಮ್ ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಇಬ್ರಿಗೂ. ಯು. ಹಾಗೆ ನಾವು ಎಲ್ಲ ಥಿಯೇಟರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಎಲ್ಲ Okay. ಊರುಗಳಿಗೂ ಥಿಯೇಟರ್ ವಿಸಿಟ್ ಮಾಡ್ತೀವಿ. ಸೂರಿ ಮತ್ತೆ ಸಂಧ್ಯಾ ಎಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವಂತೂ ಬರ್ತಾನೆ ಇರ್ತೀವಿ. ನಮ್ಮನ್ನ ನೋಡ್ಬೇಕು, ಟೀಮ್ನ ನೋಡ್ಬೇಕು, ಒಳ್ಳೊಳ್ಳೆ ಸಿನಿಮಾ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಬನ್ನಿ. ಸೊ ನಾರ್ಮಲ್ ಆಗಿ ಎಲ್ಲಾ ಲವ್ ಸ್ಟೋರಿಗಳು ರೀತಿ ನಮ್ದು ಇರುತ್ತೆ, ಬಟ್ ಡಿಫ್ರೆಂಟ್ ಆಗಿ ಅದನ್ನ ಪ್ರೆಸೆಂಟ್ ಮಾಡಿದೀವಿ. ಸೊ ಸುಮ್ಮನೆ ಕುತ್ಕೊಂಡು ಹೋಗೋದಲ್ಲ, 2 ಅವರ್ ನೀವು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾ ಇದ್ರೆ. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಆ್ಯಂಡ್ ನಿಮ್ಮ ಕೆರಿಯರ್ಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಹಾಗೇನೆ ಎಲ್ಲರೂ ಕೂಡ ಈ ಮಾರ್ಚ್ 6ನೇ ತಾರೀಕು ಮಿಸ್ ಮಾಡ್ದಂಗೆ ಹೋಗಿ ಅಮ್ಮನ ಜಸ್ಟ್ ಪಾಸ್ ಆದೆ, ಸಂಧ್ಯಾ ಅವ್ರ ಪಾಲಾದೆ ಅಂತ ಚೆನ್ನಾಗಿ ಹೇಳ್ತಾ ಇರ್ತಾರೆ ಅನ್ಕೊಂಡಿದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನೀವು ಬರ್ತಿರಲ್ಲ ಥಿಯೇಟರ್ಗೆ, ಮಿಸ್ ಮಾಡದೆ ಬನ್ನಿ. ಇದಾಗಿದೆ ಹೊತ್ತಿನ ವಿಶೇಷ. ಇನ್ನೆಷ್ಟು ಸಿನಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಡಿಜಿಟಲ್ ಸಿನಿ ಅಡ್ಡಾ.